ಅವರ ವರದಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ರಾಜ್ಯಪಾಲರು ಉಭಯ ಸದನಗಳ ಸದಸ್ಯರುಗಳನ್ನು ಉದ್ದೇಶಿಸಿ ಮಾಡಿದ ಭಾಷಣದ ಪ್ರತಿಯನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ಮಂಡಿಸಲಾಗಿದೆ. ಸಂತಾಪ ಸೂಚನೆ ಒಪ್ಪಿಸಿದ ನಂತರ ರಾಜ್ಯಪಾಲರಿಂದ ಒಪ್ಪಿಗೆ ಪಡೆದ ವಿಧೇಯಕಗಳ ಪಟ್ಟಿಯನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ಮಂಡಿಸಲಾಗಿದೆ. ಸಂತಾಪ ಸೂಚನೆ. ಸಿದ್ಧಗಂಗಾ ಮಠದ ಮಠಾಧೀಶರಾಗಿದ್ದ ಶತಾಯುಷಿ ಪರಮಪೂಜ್ಯ ಶ್ರೀ 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 ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳು ಲಿಂಗೈಕ್ಯರಾಗಿರುವುದನ್ನು ಮತ್ತು ಕೇಂದ್ರದ ಮಾಜಿ ಸಚಿವರಾಗಿದ್ದ ಜಾರ್ಜ್ ಫರ್ನಾಂಡಿಸ್ ಹಾಗೂ ವಿಧಾನಸಭೆಯ ಮಾಜಿ ಸದಸ್ಯರುಗಳಾಗಿದ್ದ ದತ್ತು ಯಲ್ಲಪ್ಪ ಹಕ್ಯಗೋಳ್ ಮತ್ತು ಸಾಲೇರ್ ಎಸ್ ಸಿದ್ದಪ್ಪ ಅವರುಗಳು ನಿಧನ ಹೊಂದಿರುವುದನ್ನು ಈ ಸದನಕ್ಕೆ ಅತ್ಯಂತ ವಿಷಾದದಿಂದ ತಿಳಿಸ ಬಯಸುತ್ತಿದ್ದೇನೆ. ದಯಮಾಡಿ ಸಂತಾಪ ಸೂಚಕ ನಿರ್ಣಯವನ್ನು ಮಂಡಿಸುವಾಗ ತಮ್ಮ ತಮ್ಮ ಸ್ಥಾನಗಳಲ್ಲಿ ಆಸೀನರಾಗಿರಬೇಕೆಂದು ಸೂಚಿಸ್ತಾ ಇದ್ದೇನೆ. ಈ ಸ್ಥಿತಿ ಬರಬಾರದು ನಮ್ಮ ಅಸೆಂಬ್ಲಿಗೆ. ಸಂತಾಪ ಸೂಚಕ ನಿರ್ಣಯ ತೆಗೆದುಕೊಳ್ಳುವಾಗಲೂ ಕೂಡ ಸಂಭಾಷಣೆಗಳಲ್ಲಿ ಇರೋದಾದ್ರೆ ಆ ನಿರ್ಣಯನೇ ಮಂಡಿಸೋದು ಬೇಡ. ಪೂಜ್ಯ ಶಿವಕುಮಾರ ಮಹಾಸ್ವಾಮೀಜಿಯವರು ಸಿದ್ಧಗಂಗಾ ಮಠದ ಪೀಠಾಧೀಶರಾಗಿದ್ದ ಪರಮಪೂಜ್ಯ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಯವರು ಮಾಗಡಿ ತಾಲೂಕಿನ ವೀರಾಪುರ ಗ್ರಾಮದಲ್ಲಿ ಶ್ರೀ ಹೊನ್ನೇಗೌಡ ಮತ್ತು ಶ್ರೀಮತಿ ಗಂಗಮ್ಮ ದಂಪತಿಗಳ ಪುತ್ರರಾಗಿ ದಿನಾಂಕ 1/4/1908 ಜನಿಸಿದ್ದು ಪೂರ್ವಾಶ್ರಮದಲ್ಲಿ ಶಿವಣ್ಣನೆಂದು ನಾಮಧೇಯ ಹೊಂದಿದ್ದರು. ಬೆಂಗಳೂರಿನಲ್ಲಿ BA ಪದವಿ ಪಡೆದಿದ್ದ ಶ್ರೀಗಳು ವ್ಯಾಸಂಗದ ದಿನಗಳಲ್ಲಿಯೇ ತುಮಕೂರಿನ ಸಿದ್ಧಗಂಗಾ ಮಠದೊಂದಿಗೆ ಬಾಂಧವ್ಯ ಹೊಂದಿದ್ದರು. 1930ರಲ್ಲಿ ಸಿದ್ಧಗಂಗಾ ಮಠದ ಉತ್ತರಾಧಿಕಾರಿಯಾಗುವುದರ ಮೂಲಕ ಸನ್ಯಾಸತ್ವ ಸ್ವೀಕರಿಸಿದ ಶ್ರೀಗಳು ಸುಮಾರು 89 ವರ್ಷಗಳ ಕಾಲ ಪರಮಶ್ರೇಷ್ಠ ಸಂತರಾಗಿ ಬಾಳಿದರು. ಸಿದ್ಧಗಂಗಾ ಮಠವನ್ನು ಸರ್ವಧರ್ಮದ ಶಾಂತಿಯ ಬೀಡಾಗಿಸಿದ್ದರು. ಅನ್ನ, ಅಕ್ಷರ, ಆಶ್ರಯವನ್ನು ಎಲ್ಲ ಜನಾಂಗದ ಮಕ್ಕಳಿಗೂ ನೀಡುವುದರ ಮೂಲಕ ತ್ರಿವಿಧ ದಾಸೋಹಿಯಾಗಿದ್ದ ಯತಿಶ್ರೇಷ್ಠರು ಅನಕ್ಷರತೆ, ಬಡತನ, ಹಸಿವು ಹಾಗೂ ಅಸಮಾನತೆ ಹೋಗಲಾಡಿಸಲು ಅತೀವ ಶ್ರಮ ವಹಿಸಿದ್ದರು. ಉತ್ತರದಲ್ಲಿ ಗಂಗೆ ಪ್ರಖ್ಯಾತವಿದ್ದಂತೆ ದಕ್ಷಿಣದಲ್ಲಿ ಸಿದ್ಧಗಂಗೆಯನ್ನು ಪ್ರಖ್ಯಾತಗೊಳಿಸಿದ ಶ್ರೀಗಳು ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ, ವೈದ್ಯಕೀಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಅವಿಸ್ಮರಣೀಯವಾಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಬದುಕಿನುದ್ದಕ್ಕೂ ಕಾಯಕ ಯೋಗಿಯಾಗಿಯೇ ಇದ್ದ ಶ್ರೀಗಳು ತ್ಯಾಗದ ಪ್ರತಿರೂಪವಾಗಿದ್ದರು. ಕರ್ನಾಟಕ, ಬೆಂಗಳೂರು ಮತ್ತು ತುಮಕೂರು ವಿಶ್ವವಿದ್ಯಾಲಯಗಳು ಶ್ರೀಗಳಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿವೆ. ಅಲ್ಲದೆ ಕರ್ನಾಟಕ ರತ್ನ ಮತ್ತು ಪದ್ಮಭೂಷಣ ಪ್ರಶಸ್ತಿಗಳು ಅರಸಿ ಬಂದಿದ್ದವು. ಶ್ರೀಗಳ ಜೀವನವೇ ಮನುಕುಲಕ್ಕೆ ಒಂದು ಸಂದೇಶವಾಗಿದ್ದು, ನಡೆದಾಡುವ ದೇವರೆಂದೇ ಶ್ರೀಗಳು ನಾಡಿನಲ್ಲಿ ಪ್ರಖ್ಯಾತಿಯಾಗಿದ್ದರು.